ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಾನು ಒಬ್ಬ ರೈತ. ನಾನು ಗೋನವಾರದ ಸದ್ಗುರು ಅಬ್ಬಾಸ್ ಅಲಿ ತಾತನವರ 111 ತೊಲೆ ಬಂಗಾರದ ಮೂರ್ತಿ ಮಾಡಿಸಿ ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಮಯದಲ್ಲಿ ಆ ದೇವರ ಬಗ್ಗೆ ಬರೆದಿರ್ತಕ್ಕಂಥ ಭಕ್ತಿಯ ಹಾಡು ಕವನ ರೂಪದಲ್ಲಿ ಹೇಳ್ತೇನೆ. ಬೆಳಗುತ್ತಿದೆ ಬಂಗಾರದ ಮೂರ್ತಿ, ಬೆಳಗುತ್ತಿದೆ ಬಂಗಾರದ ಮೂರ್ತಿ, ಸದ್ಗುರು ಅಬ್ಬಾಸ್ ಅಲಿ ದೇವರ ಮೂರ್ತಿ. ಬೆಳಗುತ್ತಿದೆ ಬಂಗಾರದ ಮೂರ್ತಿ, ಸದ್ಗುರು ಅಬ್ಬಾಸ್ ಅಲಿ ದೇವರ ಮೂರ್ತಿ. ಬೆಳಗಲಿ ಜಗವೆಲ್ಲ ಸದ್ಗುರುವಿನ ಕೀರ್ತಿ. ಭವರೋಗವನ್ನು ಕಳೆದಂಥ ಮೂರ್ತಿ, ಭವರೋಗವನ್ನು ಕಳೆದಂಥ ಮೂರ್ತಿ. ಬಂಜೆಯರಿಗೆ ಸಂತಾನ ಕರುಣಿಸಿದ ಕೀರ್ತಿ, ಬಂಜಿಯರಿಗೆ ಸಂತಾನ ಕರುಣಿಸಿದ ಕೀರ್ತಿ. ನಂಬಿ ನಡೆದ ಭಕ್ತರಿಗೆ ಬಿಡದ ಸಲಹುವ ಮೂರ್ತಿ. ಬೆಳಗುತ್ತಿದೆ ಬಂಗಾರದ ಮೂರ್ತಿ. ನೋಡಲೆರಡು ಕಣ್ಣು ಸಾಲದು ಮೂರ್ತಿ, ನೋಡಲೆರಡು ಕಣ್ಣು ಸಾಲದು ಮೂರ್ತಿ. ದುಃಖ ದುಮ್ಮಾನ ಕಳೆಯುವ ಸ್ಫೂರ್ತಿ, ದುಃಖ ದುಮ್ಮಾನ ಕಳೆಯುವ ಸ್ಫೂರ್ತಿ. ಥಳಥಳನೆ ಹೊಳೆಯುವ ಬಂಗಾರದ ಮೂರ್ತಿ, ಥಳಥಳನೆ ಹೊಳೆಯುವ ಬಂಗಾರದ ಮೂರ್ತಿ. ಬೆಳಗುತ್ತಿದೆ ಬಂಗಾರದ ಮೂರ್ತಿ. ಧರೆಯೊಳು ಗೋನವಾರದಿ ಮೆರೆವ ಮೂರ್ತಿ, ಧರೆಯೊಳು ಗೋನವಾರದಿ ಮೆರೆವ ಮೂರ್ತಿ. ಗುರು ಗಪೂರ ತಾತನಿಗೆ ಒಲಿದ ಕೀರ್ತಿ, ಗುರು ಗಪೂರ ತಾತನಿಗೆ ಒಲಿದ ಕೀರ್ತಿ. ಕಂದ ಮಾಂತೇಶನ ಹಾಡಿನಲ್ಲಿ ಅರಳಿದ ಮೂರ್ತಿ, ಕಂದ ಮಾಂತೇಶನ ಹಾಡಿನಲ್ಲಿ ಅರಳಿದ ಮೂರ್ತಿ. ನನ್ನ ಒಂದು ಚುಟುಕನ್ನು ಹೇಳಲು ಬಯಸ್ತಾ ಇದ್ದೇನೆ. ತೆನೆ ತೆನೆ ನೆಲಕ್ಕೆ ಬಿದ್ದರೆ ಕಣ, ತೆನೆ ನೆಲಕ್ಕೆ ಬಿದ್ದರೆ ಕಣ, ಆದರೆ ಮನುಷ್ಯ ನೆಲಕ್ಕೆ ಬಿದ್ದರೆ ಹೆಣ, ಆದರೆ ಮನುಷ್ಯ ನೆಲಕ್ಕೆ ಬಿದ್ದರೆ ಹೆಣ. ತೆನೆ ನೆಲಕ್ಕೆ ಬಿದ್ದರೆ ತಿನ್ನಕ್ ಬರ್ತದ, ತೆನೆ ನೆಲಕ್ಕೆ ಬಿದ್ದರೆ ತಿನ್ನಕ್ ಬರ್ತದ, ಆದರೆ ಮನುಷ್ಯ ನೆಲಕ್ಕೆ ಬಿದ್ದರೆ ಮುಸಿ ನೋಡಕ್ಕೂ ಬರಲ್ಲ, ಮನುಷ್ಯ ನೆಲಕ್ಕೆ ಬಿದ್ದರೆ ಮುಸಿ ನೋಡಕ್ಕೂ ಬರಲ್ಲ. ಧನ್ಯವಾದಗಳು. ನೆನಪಿನ ಕಾಣಿಕೆಯನ್ನ ಧನ್ಯವಾದಗಳು ಶ್ರೀ ಮಹಾಂತೇಶ ಸ್ವಾಮಿ ಉಪ್ರಳವರಿಗೆ. ಈಗ ಮುಂದಿನ ಕವಿಗಳು ಶ್ರೀ ಬಾಬು ಬೆಟ್ದೂರ್ ಅವರು ತಮ್ಮ ಕವನವನ್ನ ಹೇಳಬೇಕು.